ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾತಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣಶೇಷರುದ್ರಾದ್ಯಾಃ ಶಕ್ರಃ ಸೂರ್ಯಯವಾಮಪಿ ಅಗ್ನಿರ್ಯಮಾನುಜಶ್ಚೈವ ಕಾಲಶಬ್ದೋದಿತಾಃ ಪೃಥಕ್ ಪೂರ್ವೋಕ್ತಾಸ್ತಪರೋಕ್ತಾನಾಂ ಪ್ರಭವಾಃ ಸರ್ವತೋ ಮತಾಃ. ಶ್ರೀ ಗುರುಭ್ಯೋ ನಮಃ. ಅಥಾತ್ರ ಮಕರ ಸಂಕ್ರಮಣ ಪರ್ವಕಾಲೆ ಉತ್ತರಾಯಣಸ್ಯ ಪುಣ್ಯಕಾಲೆ ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸ್ವಪರಿವಾರೇಭ್ಯಶ್ಚ ಶುಭಾಶಯಾಃ ವ್ಯಾಹ್ರಿಯಂತೆ. ಅಸ್ಮಿನ್ ಖಲು ಪುಣ್ಯಕಾಲೆ ಪ್ರಾತಃ ಭಗವತಃ ಆರಾಧನಂ ಪಿತॄಣಾಂ ತರ್ಪಣಂ ಚ ಅದಾಯಿ ಅಪಿ ಚ ಪರ್ವಕಾಲಮಿಮಂ ಸಾರ್ಥಕೀಕರ್ತುಕಾಮಾಃ ಸರ್ವೇ ವಯಂ ದ್ರವ್ಯಯಜ್ಞಾತ್ ಶ್ರೇಯಸ್ಕರಸ್ಯ ಜ್ಞಾನಯಜ್ಞಸ್ಯ ವಿಧಾನೆ ಘಟಾಮಹೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ ಇತಿ ಭಗವತೈವ ಅಭ್ಯಧಾಯಿ. एवं च द्रव्य यज्ञ ज्ञान यज्ञयोः आचरणेन अयं पर्वकालः उत्तरायणकालः सर्वेषाम् अस्माकं श्रेयस्करो भवति. विशेषतः भगवतः नारायणस्य तत्पुत्रस्य आदिकवेः चतुर्मुखस्य ब्रह्मणश्च योऽयं संवादः अत्र भागवते ग्रथितः तमिमं संवादं श्रोतुकामाः अत्र खलु वयं वर्तामहे. भगवान् चतुर्मुखं ब्रह्माणम् आदिदेश तपयति. स च तमेव तपःशब्दाभिधं भगवन्तं तताप. प्रीतः भगवान् तं चतुर्मुखं स्वात्मानं दर्शयामास स्वलोकं च. तस्मिन् लोके श्रियम् अन्यांश्च देवान् भक्तांश्च चतुर्मुखोऽयं ददर्श. अथात्र 12 श्लोकः. द्वितीयस्य स्कन्धस्य 9ನೇ ಅಧ್ಯಾಯ 12 ಶ್ಲೋಕः. 2ನೇ ಸ್ಕಂದದ 9ನೇ ಅಧ್ಯಾಯದ 22ನೇ ಶ್ಲೋಕः ವರ್ತತೆ. ಪ್ರತ್ಯಾದಿಷ್ಟಂ ಮಯಾ ತತ್ರ ತ್ವಯಿ ಕರ್ಮ ವಿಮೋಹಿತೆ ತಪೋ ಮೇ ಹೃದಯಂ ಸಾಕ್ಷಾತ್ ಆತ್ಮಾಹಂ ತಪಸೋ ನಘ ಇತಿ. ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೆ ಹೀಗೆ ಹೇಳ್ತಿದ್ದಾನೆ, ನಾನು ನಿನಗೆ ತಪಸ್ಸು ಮಾಡುವಂತ ಆದೇಶ ಮಾಡಿದೆ. ಹೀಗೆ ಆದೇಶ ಮಾಡಿದಾಗ ಆ ನನ್ನ ಆದೇಶವನ್ನ ನೀನು ಕೇಳಿ ಅದಂತೆ ನಡೆದುಕೊಂಡೆ. ಯಾಕೆಂದ್ರೆ ನೀನು ಕರ್ಮ ವಿಮೋಹಿತನಾಗಿದ್ದೆ. ಏನು ಕರ್ಮವನ್ನು ಮಾಡಬೇಕು, ಏನು ಕರ್ಮವನ್ನು ಮಾಡಬಾರದು ಅನ್ನೋದು ನಿನಗೆ ಆಗ ತಿಳಿಯದಂತಾಗಿತ್ತು. ಅಂತಹ ಪ್ರಸಂಗದಲ್ಲಿ ನೀನಿದ್ದಾಗ ನಾನು ನಿನಗೆ ತಪಸ್ಸು ಮಾಡು ಅಂತ ಹೇಳಿದೆ. ನಾನು ತಪಸ್ಸಿಗೆ ಮಾತ್ರ ಸಿಗುವಂಥವನು. ಆ ನನ್ನ ತಪಸ್ಸಿನಿಂದಲೇ
ನಾನು ಎಲ್ಲ ಲೋಕಗಳನ್ನು ಸೃಷ್ಟಿಸ್ತೇನೆ, ಅದರಿಂದಲೇ ನಾಶ ಮಾಡ್ತೇನೆ, ಅದರಿಂದಲೇ ಪಾಲಿಸ್ತೇನೆ. ನನ್ನ ಸಾಮರ್ಥ್ಯ ಬೇರೆ ಅಲ್ಲ, ನನ್ನ ಈ ತಪಸ್ಸು ಬೇರೆ ಅಲ್ಲ ಅಂತ ಭಗವಂತ ತನ್ನ ತಪಸ್ಸಿನ ಬಗ್ಗೆ ವರ್ಣನೆ ಮಾಡ್ತಿದ್ದಾನೆ. ಈ ಶ್ಲೋಕಗಳ ಅರ್ಥವನ್ನ ಹಾಗೆ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕಾಗಿದೆ. ತ್ವಯಿ ಕರ್ಮ ವಿಮೋಹಿತೆ ಇದಂ ಕಾರ್ಯಮಿ ತಜಾನತೆ. ಏನ್ ಕರ್ಮ ಮಾಡಬೇಕು ಏನ್ ಮಾಡಬಾರದು ಅನ್ನೋದು ಈ ಚತುರ್ಮುಖ ಬ್ರಹ್ಮನಿಗೂ ಕೂಡ ತಿಳಿಯದಂತಾಗಿತ್ತು. ಆಗ ನಾನು ನಿನಗೆ ತಪಸ್ಸು ಮಾಡು ಅಂತ ಹೇಳಿದ್ದೆ. ತಪೋಮೆ ಹೃದಯ ಅಂದ್ರೆ ನನಗೆ ಅತ್ಯಂತ ಪ್ರಿಯವಾದದ್ದು. ಪ್ರಿಯಂ ಹೃದಯ ಮುದ್ರಿಕ್ತಂ ಕಾಂತ ಮಿತ್ಯ ವಿಧೀಯತೆ ಅಂತ ಆಚಾರ್ಯರು ಅಲ್ಲಿ ಒಂದು ಕೋಶವನ್ನು ಕೂಡ ಉದ್ಧರಿಸಿದ್ದಾರೆ. ಪ್ರಿಯ ಅಂದ್ರು ಏನೇನ್ ಅರ್ಥ? ಪ್ರಿಯ, ಹೃದಯ, ಉದ್ರಿಕ್ತ, ಕಾಂತ ಇವೆಲ್ಲವೂ ಕೂಡ ಸಮಾನವಾದ ಅರ್ಥ ಉಳ್ಳಂತಹ ಶಬ್ದಗಳು. ಅದರಿಂದ ತಪೋಮಯ ಹೃದಯಂ ಅಂದ್ರೆ ನನಗೆ ತಪಸ್ಸು ಬಹಳ ಇಷ್ಟ, ತಪಸ್ಸು ನನಗೆ ಬಹಳ ಪ್ರಿಯ ಅಂತ ಅದರ ಅರ್ಥ. ನಾನು ತಪಸ್ಸಿನಿಂದಲೇ ಯಾವತ್ತು ತನ್ನ ಭಕ್ತರಿಗೆ ಸಿಗುವಂಥವನು. ನಾನು ಕೂಡ ಈ ತಪಸ್ಸನ್ನು ಅವಲಂಬಿಸಿಯೇ ಪ್ರಪಂಚವನ್ನು ಸೃಷ್ಟಿಸಿದ್ದೇನೆ, ಲಯ ಮಾಡ್ತೇನೆ, ಹಾಗೆ ಅದರಿಂದಲೇ ಪಾಲಿಸ್ತೇನೆ ಕೂಡ. ನಾನು ಜ್ಞಾನ ಸ್ವರೂಪ, ನನ್ನ ವೀರ್ಯ, ಬಲ ಮೊದಲಾದ ಎಲ್ಲಾ ಶಕ್ತಿಗಳು ಕೂಡ ತಪೋರೂಪವಾದದ್ದೇ ಆಗಿವೆ. ಇದು ಅವನ ಭಗವಂತನ ಅಭಿಪ್ರಾಯ. ಅಲ್ಲಿ ತಪಸ್ಸು ಅಂದ್ರೆ ಬೇರೆ ಏನಲ್ಲ, ಜ್ಞಾನ ಅಂತಾನೆ ಅರ್ಥ. ಈಗಾಗಲೇ ಇರುವಂತಹ ಅರಿವು, ನಾಲೆಜ್, ಅದನ್ನಾದ್ರೂ ತಪಸ್ಸು ಅಂತ ಹೇಳ್ಬಹುದು. ಅಥವಾ ಈ ಅನುಸಂಧಾನ, ಭಗವಂತನ ಗುಣಗಳ ಅನುಸಂಧಾನ, ಅದನ್ನಾದ್ರೂ ತಪಸ್ಸು ಅಂತ ಹೇಳ್ಬೋದು. ಅದಕ್ಕಿಂತ ಹೊರತು ಭಗವಂತ ತಪಸ್ಸಿನಿಂದ ಜಗತ್ತನ್ನು ಸೃಷ್ಟಿಸುವುದು, ಪಾಲಿಸುವುದು, ನಾಶ ಮಾಡುವುದು ಅಂದ್ರೆ ಬೇರೆ ಏನಲ್ಲ, ತನ್ನ ಜ್ಞಾನದ ಮೂಲಕ ಎಲ್ಲಾ ಕಾರ್ಯಗಳನ್ನು ಮಾಡ್ತಾನೆ ಅಂತಾನೆ ಅದರ ತಾತ್ಪರ್ಯ. ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ತರದ ಅರ್ಥ ಮಾಡಿದ್ದಾರೆ. ಸೃಷ್ಟಿಯನ್ನು ಯಾತಕ್ಕಾಗಿ ಮಾಡಬೇಕು ಅಂತ ಚತುರ್ಮುಖ ಬ್ರಹ್ಮನಿಗೊಂದು ಗೊಂದಲ ಬಂದಿತ್ತಂತೆ. ಸ್ವಾರ್ಥಕ್ಕಾಗಿ ಮಾಡಬೇಕು, ಪರಾರ್ಥಕ್ಕಾಗಿ ಮಾಡಬೇಕು ಅಂತ. ಹಾಗೆಲ್ಲ ಅದು ಸಂದೇಹ ಬಂದಾಗ ಹೀಗೆ ಮಾಡು ಅಂತ ಪರಮಾತ್ಮ ಹೇಳಿದ ಅಂತ ಅರ್ಥ ಮಾಡ್ತಾರೆ. ಅಷ್ಟು ಅರ್ಥ ವಲ್ಲಭರು ಹೇಳಿದಂತೆ ಅರ್ಥ ಮಾಡಿದ್ರು ಕೂಡ ಸ್ವಾರ್ಥಕ್ಕಾಗಿ ಮಾಡಬೇಡ, ನೀನು ಪರಾರ್ಥಕ್ಕಾಗಿ ಮಾಡು ಅಂತ ಭಗವಂತ ಅವನಿಗೆ ಆದೇಶ ಕೊಟ್ಟದ್ದೇನು ಇಲ್ಲಿ ಕಾಣಿಸೋದಿಲ್ಲ. ಅದರಿಂದ ಆ ಅರ್ಥಗಳನ್ನ ಇಲ್ಲಿ ನಾವು ಸ್ವೀಕಾರ ಮಾಡಬಾರ್ದು. ಜ್ಞಾನ ರೂಪವಾದ ತಪಸ್ಸೇ ಭಗವಂತನಿಗೆ ಅತ್ಯಂತ ಪ್ರಿಯ. ಆ ಜ್ಞಾನದಿಂದಲೇ ತಪಃಪ್ರಿಯಂ ಸದಾ ವಿಷ್ಣು ತಪಸೈವ ಆಪ್ಯತೆ ಹರಿಹಿ. ತಪಸ್ಸಿನಿಂದ ಜ್ಞಾನದಿಂದಲೇ ಅವನನ್ನ ಪಡೆಯುವುದು ಸಾಧ್ಯ. ನಾಣ್ಯ ಪಂಥ ಅಯನಾಯ ವಿದ್ಯತೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತೆಲ್ಲ ಭಗವದ್ಗೀತಾದಲ್ಲಿ ಹೇಳಿದ್ದಾನೆ. ಜ್ಞಾನದಷ್ಟು ಪವಿತ್ರವಾದದ್ದು ಮತ್ತಾವುದೂ ಇಲ್ಲ. ಜ್ಞಾನದಿಂದಲೇ ಭಗವಂತನು ಪಡೆಯುವುದು ಸಾಧ್ಯ. ಜ್ಞಾನಿ ಪ್ರಿಯತಮಃ, ನನಗೆ ಜ್ಞಾನಿ ಬಹಳ ಪ್ರಿಯತಮ. ಅವನ ಗುಣವಾದಂತಹ ಜ್ಞಾನವೂ ಕೂಡ ನನಗೆ ಬಹಳ ಪ್ರಿಯ. ಜ್ಞಾನಕ್ಕಾಗಿಯೇ ನಾನು ಯಾವತ್ತು ಇಷ್ಟೆಲ್ಲ ನನ್ನ ಸಾಧಕರನ್ನ ಪ್ರೇರಿಸ್ತಾ ಇರ್ತೇನೆ ಅಂತ ಅದರ ತಾತ್ಪರ್ಯ. ತಾನು ಕೂಡ ಜ್ಞಾನದಿಂದಲೇ, ತಪಸ್ಸಿನಿಂದಲೇ ಅಂದ್ರೆ ಜ್ಞಾನದಿಂದಲೇ ಈ ಪ್ರಪಂಚವನ್ನು ಪಾಲಿಸಿದ್ದಾನೆ, ಸೃಷ್ಟಿಸಿದ್ದಾನೆ. ಎಲ್ಲವೂ ಕೂಡ ಆ ಥರನೇ ಆಗಿವೆ. ಈಗ ಅವನ ಗುಣಗಳೆಲ್ಲವೂ ಕೂಡ ಜ್ಞಾನಮಯವೇ ಆಗಿವೆ ಅಂತ ಅದರ ತಾತ್ಪರ್ಯ. ಬೃಹತ್ ಸಂಹಿತ ಅನ್ನೋ ಗ್ರಂಥವನ್ನು ಆಚಾರ್ಯರು ಅಲ್ಲಿ ಉದ್ಧರಿಸಿದ್ದಾರೆ. ಇದಕ್ಕೆ ಬೇರೆ ವ್ಯಾಖ್ಯಾನಕಾರ ಆದ್ರೂ ಕೆಲವು ಅಂಶಗಳನ್ನ ನಾವಿಲ್ಲಿ ಗಮನಿಸಿದ್ರೆ ಸಾಕು. ತದಾ ತತ್ರ ಸೃಷ್ಟ್ಯಾರಂಭೆ, ಸೃಷ್ಟಿ ಮಾಡುವಾಗ ಆರಂಭದಲ್ಲಿ ತ್ವಯಿ ಕಾರ್ಯಾರ್ಥೆ ವಿಮೋಹಿತೆ, ಹೇಗೆ ಸೃಷ್ಟಿ ಮಾಡಬೇಕು ಅಂತ ನಿನಗೆ ಗೊತ್ತಾಗದಂತಾದಾಗ ನಾನು ಆಗ ನಿನಗೆ ತಪಸ್ಸನ್ನು ಮಾಡು ಅಂತ ಹೇಳಿದೆ. ಮತ್ತೆ ತಪಸ್ಸು ಅಂದ್ರೆ ಬೇರೆ ಏನಲ್ಲ, ತಪೋ ಮಮೈವ ಶಕ್ತಿ. ಇದು ಶ್ರೀಧರು ಹೇಳುವಂತಹ ವ್ಯಾಖ್ಯಾನ. ತಪಸ್ಸು ಅಂದ್ರೆ ನನ್ನ ಶಕ್ತಿಯೇ. ತಪೋಮೇ ಹೃದಯಂ ಅಂತರಂಗ ಶಕ್ತಿ. ತಪಸ್ಸು ನನ್ನ ಸ್ವರೂಪವೇ ಆಗಿದೆ. ಯಾಕಂದ್ರೆ ಎಸ್ಸರ್ವಜ್ಞ ಸಸರ್ವವಿತು ಯಸ್ಯ ಜ್ಞಾನಮಯಂ ತಪಃ ಅಂತ ಉಪನಿಷತ್ತು ಆ ಭಗವಂತನ ತಪಸ್ಸು ಅಂದ್ರೆ ಅದು ಜ್ಞಾನಮಯವಾದದ್ದು ಅಂತ ವರ್ಣನೆ ಮಾಡಿದೆ. ಇದು ಶ್ರೀಧರರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ.
ಸತಪೋತಪ್ಯತ ಸತಪಸ್ತತ್ವ ಇದಂ ಸರ್ವಮಸೃಜತ ಅಂತ ಹೀಗೆಲ್ಲ ಉಪನಿಷತ್ತು ಆ ಭಗವಂತನು ಕೂಡ ತಪಸ್ಸು ಮಾಡಿ ಈ ಜಗತ್ತೆಲ್ಲವನ್ನು ಸೃಷ್ಟಿಸಿದ ಅಂತ ವರ್ಣನೆ ಮಾಡ್ತದೆ. ಹೀಗೆಲ್ಲ ಬಂದಿರುವುದರಿಂದ ಭಗವಂತನ ಪ್ರತಿಯೊಂದು ಗುಣವೂ ಕೂಡ ಜ್ಞಾನದ ಮೇಲೆ ಆಧಾರಿತವಾಗಿದೆ, ಜ್ಞಾನದಿಂದ ಅದು ಅಭಿನ್ನವಾಗಿದೆ ಅನ್ನುವುದು ನಮ್ಗೆ ಗೊತ್ತಾಗ್ತದೆ. ಇಷ್ಟೇ ಸ್ವಲ್ಪ ಒಂದು ಎರಡು ಬೇರೆ ಬೇರೆ ವ್ಯಾಖ್ಯಾನಗಳನ್ನ ನಾನು ಇಲ್ಲಿ ಹೇಳಿದ್ದೇನೆ ಅಷ್ಟೇ. ಉಳಿದದ್ದೆಲ್ಲ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಆದಿವಾರ್ಯರ ವ್ಯಾಖ್ಯಾನದಲ್ಲಿ ಬಂದಂತೆ ಅದು ಕೂಡ ಆಚಾರ್ಯರು ಏನು ತೋರಿಸಿದ್ದಾರೆ ಅದನ್ನು ನಾವು ನೋಡಿದ್ರೆ ಸಾಕು, ಉಳಿದದ್ದೆಲ್ಲವೂ ಗೊತ್ತಾಗ್ತದೆ. ಪ್ರತ್ಯಾದಿಷ್ಟಂ ಅಂತಿದೆ. ಪ್ರತ್ಯಾದಿಷ್ಟಂ ಅಂದ್ರೆ ತ್ವಾಂ ಉದ್ದೇಶ ಉತ್ತಮ, ನಿನ್ನನ್ನು ಕುರಿತು ನಾನು ಹೀಗೆ ಹೇಳಿದೆ, ಹೀಗೆ ಮಾಡು ಅಂತ. ತಪಃ ಚಕರ್ತ ತದಪಿ ನ ಸ್ವಬುದ್ಧ್ಯ. ಯಾದವಾರ್ಯ ಹೇಳ್ತಾರೆ, ತಪಸ್ಸನ್ನು ಮಾಡ್ತಾನೆ ಚತುರ್ಮುಖ ಬ್ರಹ್ಮ, ಆದ್ರೆ ಅದನ್ನ ತನ್ನ ಬುದ್ಧಿಯಿಂದ ಮಾಡೋದಿಲ್ಲ. ನೀನು ಹೀಗೆ ಮಾಡುವಂತ ಭಗವಂತ ಪ್ರೇರಣೆ ಮಾಡಿದಾಗ ಎಲ್ಲಾ ಕೆಲಸಗಳನ್ನು ಅವನು ಮಾಡ್ತಾನೆ. ಕೇವಲ ಚತುರ್ಮುಖ ಅಲ್ಲ, ನಮ್ಮಂತ ಸಾಮಾನ್ಯರು ಕೂಡ ಭಗವಂತ ಏನಾದ್ರೂ ಪ್ರೇರಣೆ ಮಾಡಿದ್ರೆ ಕಾರ್ಯಗಳನ್ನು ಮಾಡ್ತೇವೆ, ಇಲ್ಲೇ ಹೋದ್ರೆ ಇಲ್ಲ ಅಂತ ಅದ್ರ ತಾತ್ಪರ್ಯ. ಕರ್ಮ ವಿಮೋಹಿತ ಅಂದ್ರೆ ಕರ್ಮ ಜ್ಞಾನರಹಿತ, ಹೇಗೆ ಅವನು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅನ್ನೋ ಜ್ಞಾನವೇ ಆತನಿಗೆ ಲುಪ್ತಾಗಿ ಹೋಗಿತ್ತು, ಇಷ್ಟದ ತಾತ್ಪರ್ಯ. ಮುಂದೆ ತಪೋಮಯ ಹೃದಯ ಸಾಕ್ಷಾತ್ ಈಗೆಲ್ಲ ಶ್ಲೋಕ ಇದೆಯಲ್ಲ, ಅದರ ಅರ್ಥವನ್ನ ಅಲ್ಲಲ್ಲಿ ಯಾವ್ದಾದ್ರು ವಿವರಿಸಿ ಹೇಳಿದ್ದಾರೆ. ಹೃದಯ ಶಬ್ದಕ್ಕೆ ಪ್ರಿಯ ಅಂತ ಅರ್ಥ. ಅದನ್ನು ಒಂದು ಕೋಶದ ಮೂಲಕವೇ ಆಚಾರ್ಯ ಹೇಳಿದ್ದಾರೆ, ಪ್ರಿಯಂ ಹೃದಯ ಮುದ್ಯುಕ್ತಂ ಅಂತ. ತಪಸ್ಸೈವ, ಈ ತಪಸ್ಸಿನ ಮೂಲಕವೇ ನಾನು ಈ ಜಗತ್ತನ್ನ ಸೃಷ್ಟಿಸಿದೆ. ವಿಭಕ್ತಿ ಸೃಜತಿ ಸಂಹರತಿ ಚ, ಪಾಲನೆ ಮಾಡುವುದು, ಸಂಹರಿಸುವುದು, ಸೃಷ್ಟಿಸುವುದು ಎಲ್ಲವೂ ಕೂಡ ಈ ತಪಸ್ಸಿನ ಮೂಲಕವೇ ಅಂತ ಅರ್ಥ. ಇಲ್ಲಿ ತಪಸ್ಸು ಅಂದ್ರೆ ಜ್ಞಾನ ಅಂತಾನೆ ಅರ್ಥ. ಜ್ಞಾನಮೇವ ತಪಃ, ತಪಶಬ್ದಾಭಿಧಂ ಪ್ರೋಕ್ತಂ ಜ್ಞಾನಮೇವ ಆಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೊರತು ಸಂತಾಪ, ಪಂಚಾಗ್ನಿ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡುವುದು, ಸೂರ್ಯನನ್ನು ನೆಟ್ಟ ದೃಷ್ಟಿಯಿಂದ ನೋಡಿ ಮಾಡುವ ತಪಸ್ಸು, ಶರೀರಕ್ಕೆ ಕಷ್ಟ ಕೊಟ್ಟುಕೊಂಡು ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿಕೊಂಡು ಅಥವಾ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರ ಮಾಡುವ ತಪಸ್ಸಲ್ಲ. ಜ್ಞಾನ ರೂಪವಾದ ತಪಸ್ಸನ್ನೇ ಇಲ್ಲಿ ತಪಸ್ಸು ಅಂತ ಹೇಳ್ತಿದ್ದಾರೆ. ಉಳಿದವರು ಯಾರಾದ್ರೂ ಏನಾದ್ರು ತಪಸ್ಸು ಮಾಡಿದರೆ ಅದು ಬೇರೆ ರೀತಿಯಾಗಿರ್ತದೆ, ಶಾರೀರಿಕ ದಂಡನೆ ಇರ್ತದೆ, ಒಂದು ರೀತಿಯಾದ ಹಠಯೋಗ ಇರ್ತದೆ. ಭಗವಂತನ ವಿಷಯದಲ್ಲಿ ಆತರ ಇಲ್ಲ ಅಂತ ಅದರ ತಾತ್ಪರ್ಯ. ಆದ್ರಿಂದ ತಪಸ್ಸಿನಿಂದಲೇ ಸೃಷ್ಟಿ ಮಾಡುವುದು ಅಂದ್ರೆ ಜ್ಞಾನದಿಂದ ಸೃಷ್ಟಿ ಮಾಡುವುದು ಅಂತ ಅರ್ಥ. ಅದು ಹೌದೇ ಹೌದು. ನಾವು ಏನಾದರೂ ಕೆಲಸವನ್ನು ಮಾಡುವಾಗ ಜ್ಞಾನಪೂರ್ವಕವಾಗಿ ಕೆಲಸ ಮಾಡ್ತೇವೆ. ಜ್ಞಾನ ಇಲ್ಲದೇನವರು ಯಾರು ಕೆಲಸ ಮಾಡ್ತಾರೆ? ಜ್ಞಾನ ಇಲ್ಲದೇನೆ ಯಾರು ಪಾಲನೆ ಮಾಡ್ತಾರೆ? ಮನೆಯ ಪಾಲನೆ ಹಿಡಿದು ಕುಟುಂಬದ ಪಾಲನೆ, ಸಮಾಜದ ಪಾಲನೆ, ರಾಷ್ಟ್ರದ ಪಾಲನೆ, ಅದರ ಸೃಷ್ಟಿ ಎಲ್ಲದಕ್ಕೂ ಕೂಡ ಜ್ಞಾನ ಬೇಕು ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ನಾಶ ಮಾಡ್ಲಿಕ್ಕೂ ಜ್ಞಾನ ಬೇಕು, ಪಾಲನೆ ಮಾಡ್ಲಿಕ್ಕೂ ಜ್ಞಾನ ಬೇಕು, ಹುಟ್ಟಿಸ್ಲಿಕ್ಕೂ ಕೂಡ ಜ್ಞಾನ ಬೇಕೇ ಬೇಕು ಅಂತ ತಾತ್ಪರ್ಯ. ಆದ್ರೆ ಶ್ರುತಿಗಳಲ್ಲಿ ಭಗವಂತನ ವೀರ್ಯ, ಬಲ, ಆನಂದ ಅವುಗಳೇ ಸೃಷ್ಟಿ ಕಾರಣ ಅಂತ ಹೇಳಿದ್ದಾರಲ್ಲ ಅಂತ ಪ್ರಶ್ನೆ ಬಂದ್ರೆ, ಆ ತಪಸ್ಸು, ವೀರ್ಯ, ಬಲ ಅವೆಲ್ಲವೂ ಕೂಡ ಜ್ಞಾನ ರೂಪವಾದದ್ದೇ. ಆದ್ರಿಂದ ತಪಸ್ಸಿನಿಂದ ಅವನು ಜಗತ್ತನ್ನು ಸೃಷ್ಟಿ ಮಾಡಿದ ಅಂದ್ರೆ ಬಲದಿಂದ ಸೃಷ್ಟಿ ಮಾಡಿದ ಅಂತಾನೆ ಅದರ ಅರ್ಥ ಆಗ್ತದೆ. ವೀರ್ಯ ಮತ್ತು ಬಲ ಅಂತ ಎರಡು ಶಬ್ದಗಳಿವೆ. ವೀರ್ಯ ಅಂದ್ರೆ ಪರಾಕ್ರಮ. ಯುದ್ಧದಲ್ಲಿ ಒಂದೇನು ಚಟುವಟಿಕೆಗಳನ್ನ, ಶತ್ರು ನಿಗ್ರಹದಲ್ಲಿ ಏನು ಚಟುವಟಿಕೆಗಳನ್ನು ಮಾಡ್ತಾನೆ, ದೈಹಿಕ ಕ್ರಿಯೆಗಳನ್ನ, ಶತ್ರುಗಳನ್ನು ಸದೆ ಬಡಿಯುವುದು ಮೊದಲಾದದ್ದು, ಅದನ್ನು ವೀರ್ಯ ಅಂತ ಹೇಳೋದು. ಬಲ ಅಂದ್ರೆ ಅದಕ್ಕೆ ಬೇಕಾದಂತಹ ಶಕ್ತಿ, ತೋಳ್ಬಲ. ಇದನ್ನು ಸ್ವಲ್ಪ ಗಮನಿಸ್ಬೇಕು. ಬಲ ಅಂದ್ರೆ ತೋಳ್ಬಲ, ಅಸ್ತ್ರಬಲ. ಮತ್ತೆ ಪರಾಕ್ರಮ ಅಂದ್ರೆ ತೋಳ್ಬಲ, ಬಲಗಳನ್ನು ಉಪಯೋಗ ಮಾಡಿ ಈ ಕ್ರಿಯೆಗಳನ್ನು ಮಾಡ್ತೀವಿ, ಅದಕ್ಕೆ ಪರಾಕ್ರಮ ಅಂತ ಈಗ ಹೇಳೋದು. ಕ್ರಮ ಅಂದ್ರೆ ಸ್ಟೆಪ್ ಅಂತ ಅರ್ಥ. ಒಂದು ಸ್ಟೆಪ್ ತಗೊಳ್ಳಿಕ್ಕೂ ಕೂಡ ಕಾಲಿನಲ್ಲಿ, ಕೈಯಲ್ಲಿ ಶಕ್ತಿ ಇದ್ರೆ ಮಾತ್ರ ಆಗುವುದು ಸಾಧ್ಯ. ಅನಘ ಅಂತಿದೆ. ಅನಘ ಅಂದ್ರೆ ಯಾವುದೇ ರೀತಿಯಾದ ದೋಷ ಇಲ್ಲದೆ ಇರುವಂತಹ ಚತುರ್ಮುಖ ಬ್ರಹ್ಮನೇ, ಆಲಸ್ಯ ಮೊದಲಾದ ದೋಷವಿಲ್ಲದೆ ಇದ್ದವನೇ ಅಂತ ತಾತ್ಪರ್ಯ. ತಪಸ್ಸು ಅಂದ್ರೆ ಜ್ಞಾನ. ನನಗಿದು ಸಾಕ್ಷಾತ್ ಸರ್ವದಾ ಪ್ರಿಯವಾದದ್ದು. ನನ್ನ ಗುಣಗಳು ಕೂಡ ಜ್ಞಾನ ರೂಪವಾದ ಗುಣಗಳೇ ಆಗಿವೆ. ಜ್ಞಾನ ರೂಪವಲ್ಲದ ಗುಣ ನನ್ನದು ಯಾವುದೂ ಕೂಡ ಇಲ್ಲ ಅಂತ ಅದರ
ತಾತ್ಪರ್ಯ. ಮೇ ತಪಃ ಮಜ್ಞಾನಂ ಸಾಕ್ಷಾತ್ ಮುಖ್ಯತ್ವ ಮಮ ಪ್ರಿಯಂ. ಇದನ್ನು ಗಮನಿಸಬೇಕು. ಜಗತ್ತಿನಲ್ಲಿ ಯಾವನೇ ಸಾಧಕ ಏನೇ ದೊಡ್ಡ ಸಾಧನೆ ಮಾಡುವುದು ಕೂಡ ನನ್ನ ಕುರಿತು ತಪಸ್ಸು ಮಾಡಿದ್ರೆ ಅದೇ ದೊಡ್ಡ ನನಗೆ ಪ್ರಿಯವಾದದ್ದು. ಅಂದ್ರೆ ನನ್ನ ಕುರಿತು ಜ್ಞಾನ ಸಂಪಾದನೆ ಮಾಡಿದ್ರೆ ಆ ಜ್ಞಾನ ಸಂಪಾದನೆ ಮಾಡುವ ಆ ಪ್ರವೃತ್ತಿ, ಗಳಿಸುವ ಜ್ಞಾನ, ಅದೇ ನನಗೆ ಬಹಳ ಪ್ರಿಯವಾದದ್ದು ಅಂತ ಅರ್ಥ. ಯಾಕೆಂದ್ರೆ ನಾನು ಕೂಡ ಜ್ಞಾನ ರೂಪನೇ ಆಗಿದ್ದೇನೆ. ನನ್ನನ್ನು ಜ್ಞಾನ ರೂಪ ಅಂತ ಅಪ್ರಾಕೃತವಾದ ಸ್ವರೂಪವುಳ್ಳವನು ತಿಳಿತಾರೆ. ಅದು ಬಹಳ ದೊಡ್ಡ ಜ್ಞಾನ, ಅದೇ ರಹಸ್ಯ. ನಾನು ಆ ತಪಸ್ಸಿನ ಸ್ವರೂಪವೇ ಆಗಿದ್ದೇನೆ. ಅಂದ್ರೆ ತಪಸ್ಸು ಅಂದ್ರೆ ಜ್ಞಾನಕ್ಕೂ ನನಗೂ ಸವಿಶೇಷ ಭೇದವಿದೆ, ಹೊರತು ಭೇದ ಇದೆ ಅಂತ ಈಗ ತಿಳ್ಕೋಬಾರದು ಅಂತ ಅದರ ತಾತ್ಪರ್ಯ. ಈ ಜ್ಞಾನ ರೂಪವಾದ ಏನು ತಪಸ್ಸಿದೆಯಲ್ಲ, ಅದು ಯಾವತ್ತೂ ಕೂಡ ಈ ಜ್ಞಾನ ರೂಪವಾದ ತಪಸ್ಸನ್ನ ಸಾಧಕನಾದವನು ಉಪೇಕ್ಷೆ ಮಾಡಬಾರದು. ಭಗವಂತನ ಜ್ಞಾನವನ್ನು ಪಡ್ಕೊಂಡು ಆಮೇಲೆ ತನ್ನ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡುವಂತಹ ಪ್ರವೃತ್ತಿ ಮಾಡಬೇಕು. ಮದ್ವಿಷಯಂ ತಪಃ ದುಸ್ತರಂ ಫಲಾರ್ಥಿನ ನಾಪೇಕ್ಷಣೀಯಂ ವೀರ್ಯಮ್ಮೇ ದುಸ್ತರಂ ತಪಃ ಅಂತ ಬಂದಿದೆ. ಭಗವಂತನ ಜ್ಞಾನವನ್ನು ಕಡೆಗಣಿಸಿ ಕೇವಲ ಕರ್ಮಗಳನ್ನು ಮಾಡುವುದರಿಂದ ಏನು ಲಾಭವೂ ಇಲ್ಲ. ಭಗವಂತನ ಕುರಿತಾದ ಜ್ಞಾನವನ್ನು ಸಂಪಾದನೆ ಮಾಡುವುದೇ ಬಹಳ ಮುಖ್ಯ. ಭಗವಂತನನ್ನ ಜ್ಞಾನರೂಪವಾದ ಬಲ ಇದ್ದವನು, ಜ್ಞಾನರೂಪವಾದ ವೀರ್ಯ ಇದ್ದವನು ಅಂತ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅಂತ ಅದರ ತಾತ್ಪರ್ಯ. ನಾನು ಕೂಡ ನನ್ನ ಜ್ಞಾನವನ್ನು ಬಿಟ್ಟು ಇನ್ನೇನು ಕಾರ್ಯಗಳನ್ನು ಮಾಡುವುದಿಲ್ಲ. ಜ್ಞಾನವನ್ನು ಬಿಟ್ಟು ನಾನು ಯಾವ ಕಾರ್ಯಗಳನ್ನಾದ್ರೂ ಮಾಡಬಲ್ಲೆ? ಜಗತ್ತಿನ ಸೃಷ್ಟಿ, ಪಾಲನೆ, ನಾಶ ಮೊದಲಾದ ಎಲ್ಲಾ ಕಾರ್ಯಗಳಿಗೂ ಕೂಡ ಜ್ಞಾನ ಬೇಕೇ ಬೇಕು. ಒಂದು ಅಡಿಗೆ ಮಾಡುವ ಕೆಲಸ, ಮನೆ ಸ್ವಚ್ಛ ಮಾಡುವ ಕೆಲಸ, ನಮ್ಮ ಉದ್ಯೋಗ, ವ್ಯಾಪಾರ ಮೊದಲಾದ ಕೆಲಸಗಳಿಗೆ ಜ್ಞಾನ ಬೇಕು ಅಂದ್ರೆ ಜಗತ್ತಿನ ಸೃಷ್ಟಿಯಂತ ಮಹಾ ಕಾರ್ಯವನ್ನು ಮಾಡ್ಲಿಕ್ಕೂ ಕೂಡ ಆ ಜ್ಞಾನ ಬೇಕೇ ಬೇಕು ಅಂತ ಅದರ ತಾತ್ಪರ್ಯ. ಕೆಲಸ ದೊಡ್ಡದಾದಷ್ಟು ಅದಕ್ಕೆ ದೊಡ್ಡ ಶಕ್ತಿ ಬೇಕು. ದೊಡ್ಡ ಶಕ್ತಿಗೆ ಹಿನ್ನೆಲೆಯಾಗಿ ದೊಡ್ಡ ಜ್ಞಾನ ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಆ ಜ್ಞಾನದ ಮಹತ್ವವನ್ನ ನಾನೂ ಕಡೆಗಣಿಸುವಂತಿಲ್ಲ, ನೀವು ಕಡೆಗಣಿಸುವಂತಿಲ್ಲ. ವೀರ್ಯಮ್ಮೇ ದುಸ್ತರಂ ತಪಃ. ಹೀಗೆ ತಪಸ್ಸನ್ನ ನಾವು ಯಾರು ಕೂಡ ಕಡೆಗಣಿಸುವಂತಿಲ್ಲ ಅಂತ ಒಂದರ್ಥ. ಅಥವಾ ದುಸ್ತರಂ ತಪಃ, ಅಗಾಧವಾದ ಜ್ಞಾನವೇ ನನ್ನ ಅಗಾಧವಾದಂತಹ ಬಲ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ತತ್ತರ್ತು ಅಶಕ್ಯಂ ದುಸ್ತರಂ ಅಪಾರಮಿತ್ಯರ್ಥ. ಯಾವ್ದಾದ್ರೆ ಅದಕ್ಕೆ ಅಪಾರ ಅಂತ ಬರೆದಿದ್ದಾರೆ. ನಾವು ಜ್ಞಾನವನ್ನು ಮೀರಿ ಹೋಗೋದು ಸಾಧ್ಯ ಇಲ್ಲ ಅಂತ ಅನಂತ ಭಟ್ರು ಮೊದಲಾದವರು ಬರೆದಿದ್ರೆ, ಅಪಾರವಾದ ನನ್ನ ಜ್ಞಾನವೇ ವೀರ್ಯ, ಜ್ಞಾನವೇ ನನ್ನ ಬಲ, ಹೀಗೆ ಎಲ್ಲವೂ ಕೂಡ ಜ್ಞಾನ ರೂಪವಾದದ್ದೇ ಆಗಿದೆ ನಂದು ಅಂತ ಅದರ ಅರ್ಥ. ಜ್ಞಾನ ವೀರ್ಯೋ ಜ್ಞಾನ ಬಲೋ ಜ್ಞಾನಾನಂದ ಉದಾಹಕ. ಭಗವಂತನ ಆನಂದವೂ ಕೂಡ ಜ್ಞಾನ ಸ್ವರೂಪವೇ. ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಭಗವಂತ ಆನಂದ ಸ್ವರೂಪನಾಗಿದ್ದೆ ಹೋದ್ರೆ ಜಗತ್ತಿನಲ್ಲಿ ಯಾರು ಏನು ಸಾಮಾನ್ಯ ಚಟುವಟಿಕೆಗಳನ್ನಾದ್ರೂ ವಿಶೇಷ ಚಟುವಟಿಕೆಗಳನ್ನಾದ್ರೂ ಮಾಡ್ತಿದ್ರು ಅಂತ ಬರ್ತದಲ್ಲ, ಅಲ್ಲಿ ಆನಂದ ಸ್ವರೂಪನಾಗಿರುವುದು ಅಂದ್ರೆ ಜ್ಞಾನ ಸ್ವರೂಪನಾಗಿರುವುದು ಅಂತನೂ ಅರ್ಥ. ಯಾಕಂದ್ರೆ ಭಗವಂತನ ಆನಂದವೂ ಜ್ಞಾನವೇ, ಭಗವಂತನ ಜ್ಞಾನವೂ ಆನಂದವೇ. ಭಗವಂತ ಒಂದ್ ವೇಳೆ ಜ್ಞಾನ ಸ್ವರೂಪನಾಗಿಲ್ದೆ ಹೋದ್ರೆ, ಜ್ಞಾನವನ್ನು ಬಿಟ್ಟು ಈ ಜಗತ್ತು ಭಗವಂತನ ಆ ಜ್ಞಾನ ಅದನ್ನು ಬಿಟ್ಟು ಈ ಭಗವಂತ ಒಂದ್ ವೇಳೆ ಜ್ಞಾನ ಸ್ವರೂಪನಾಗಿಲ್ದೆ ಹೋದ್ರೆ, ಅವನು ಆನಂದ ಸ್ವರೂಪನಾಗಿಲ್ದೆ ಹೋದ್ರೆ ಅಂತ ಎರಡೂ ಅರ್ಥ ಮಾಡ್ಬೇಕು ಅದಕ್ಕೆ. ಹಾಗಿಲ್ಲದೆ ಹೋಗಿದ್ರೆ, ಅವನು ಜ್ಞಾನ ಸ್ವರೂಪನಲ್ಲದೆ ಹೋಗಿದ್ರೆ ಈ ಜಗತ್ತಿನ ಸೃಷ್ಟಿ, ಪಾಲನೆ, ನಾಶ ಅಂತ ಮಹಾ ಕಾರ್ಯಗಳನ್ನು ಯಾರು ಮಾಡ್ತಿದ್ರು ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಭಗವಂತ ಮಾಡುವ ಪ್ರತಿಯೊಂದು ಚಟುವಟಿಕೆ ಹಿಂದೆಯೂ ಕೂಡ ಜ್ಞಾನ ಇರ್ತದೆ. ಭಗವಂತ ಎಂಥ ಜ್ಞಾನ ಉಳ್ಳವನು ಅಂತ ಅನ್ನೋದು ಅದರ ಮೂಲಕ ಗೊತ್ತಾಗ್ತದೆ ನಮ್ಗೆ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಬಹಳ ವಿಚಿತ್ರವಾಗಿದ್ದ ಜಗತ್ತು, ಅದನ್ನು ಇಷ್ಟೆಲ್ಲ ಸೃಷ್ಟಿ ಮಾಡಿದ್ದಾನಲ್ಲ ಭಗವಂತ. ಆದ್ರಿಂದ ಅವನ ಪರಾಶಕ್ತಿಯ ಬಗ್ಗೆ ನಮ್ಗೆ ಅರಿವು ಬರ್ತದೆ, ಅದು ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಶಕ್ತಿ ಅಷ್ಟು ದೊಡ್ಡ ಶಕ್ತಿ ಇದೆ ಅಂತ ಅದ್ರ ಹಿನ್ನೆಲೆಯಾಗಿ ಜ್ಞಾನ ಏನಿದೆ ಅಂತ ಗೊತ್ತಾಗ್ತದೆ. ಹೀಗೆ ಭಗವಂತನ ವೀರ್ಯದ, ಭಗವಂತನ ಬಲದ, ಅವನ ಜ್ಞಾನದ, ಅವನ ಆನಂದದ, ಒಟ್ಟಾರೆ ಅವನ ತಪಸ್ಸು ಅಂದ್ರೆ ಇವೆಲ್ಲವೂ ಹೌದು.
ಇವೆಲ್ಲದರ ಒಂದು ಸಮುದಾಯವೇ ತಪಸ್ಸಷ್ಟೇ. ಆದ್ರಿಂದ ಆ ಭಗವಂತನ ತಪಸ್ಸಿನ ಬಗ್ಗೆ ನಾವು ತಿಳಿಯಬಹುದು ಅಂತ ಅದರದ್ದು ಒಟ್ಟು ತಾತ್ಪರ್ಯ ಆಗ್ತದೆ. ಹೀಗಿಲ್ಲಿ ವಿಜಯಧ್ವಜರು, ಯಾದವಾರ್ಯರು ಮತ್ತೆ ಅನಂತ ತೀರ್ಥರು ಮೊದಲಾದವರು ಏನು ವ್ಯಾಖ್ಯಾನ ಮಾಡಿದ್ರು ಆ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಈ ಶ್ಲೋಕವನ್ನ ನಾವಿವತ್ತು ನೋಡಿದ್ವಿ. 22 ಮತ್ತು 23ನೇ ಶ್ಲೋಕಗಳನ್ನ ನೋಡಿದ್ದೀವಿ. ತಪಸ್ಸಿನ ಮೂಲಕವೇ ಜಗತ್ತಿನ ಸೃಷ್ಟಿ, ಪಾಲನೆ ಮತ್ತು ನಾಶ, ಅಂದ್ರೆ ಜ್ಞಾನದ ಮೂಲಕವೇ ಇದೆಲ್ಲವೂ ಸಾಧ್ಯ ಅಂತ. ಮೂಲತಃ ಭಗವಂತನ ಗುಣ ಜ್ಞಾನ. ಆ ಜ್ಞಾನವೇ ವೀರ್ಯವಾಗಿ, ಜ್ಞಾನವೇ ಆನಂದವಾಗಿ, ಜ್ಞಾನವೇ ಬಲವಾಗಿ ಪರಿಗಣಿಸಲ್ಪಡ್ತದೆ. ಜ್ಞಾನ ಇದ್ರೆ ಎಲ್ಲ ಕೆಲಸ ಆಗ್ತದೆ. ನಾನು ಈ ಹಿಂದೆನೂ ಹೇಳಿದ್ದೆ, ಈ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುವಾಗ ಹೇಳಿದ್ದೆ. ಈಗ ವಿಸ್ತೃತವಾಗಿ ಅದನ್ನು ನೋಡ್ತಾ ಇದ್ದೇವೆ. ನಮ್ಮಂತ ಭಗವಂತ ತಿಳಿದು ಅದನ್ನ ಕಾರ್ಯರೂಪಕ್ಕೆ ತಂದು ಆಮೇಲೆ ಸೃಷ್ಟಿ ಮಾಡ್ಬೇಕಾಗಿಲ್ಲ. ಕುಂಬಾರ ಜಗತ್ ಒಂದು ಮಡಕೆ ಮಾಡ್ಬೇಕಾದ್ರೆ ತಿಳಿಯಬೇಕು, ಅದು ಅರ್ಥಾತ್ ಅದರ ನೈಪುಣ್ಯವನ್ನು ಗಳಿಸಬೇಕು, ಅದನ್ನ ಮಾಡ್ಬೇಕು ಅಂತ ಇಚ್ಛೆ ಪಡಬೇಕು, ಕಾಲುಗಳಿಂದ ಮಣ್ಣು ತುಳಿಬೇಕು, ಕೈಗಳಿಂದ ಕಟ್ಟಿ ಮಡಕೆಯನ್ನು ಮಾಡಬೇಕು. ಇಷ್ಟೆಲ್ಲ ಭಗವಂತ ಮಾಡ್ಬೇಕಾಗಿಲ್ಲ. ಜ್ಞಾನ ಇದ್ರೆ ಸಾಕು. ಅವನ ಭಗವಂತನ ಜ್ಞಾನ ಒಂದರಿಂದಲೇ ಎಲ್ಲಾ ಕೆಲಸಗಳು ಆಗಿ ಹೋಗ್ತವೆ. ಜಗತ್ತಿನ ಸೃಷ್ಟಿ ಅಂತ, ಬ್ರಹ್ಮಾಂಡದ ಸೃಷ್ಟಿ ಅಂತ, ಬ್ರಹ್ಮಾಂಡವೆಂಬ ಘಟ ಮಡಕೆ, ಅದರ ಸೃಷ್ಟಿಯು ಕೂಡ ಕೇವಲ ಜ್ಞಾನದಿಂದಲೇ ಆಗಿ ಹೋಗ್ತದೆ. ನಿಮ್ಮಂತೆ ಅವನು ಕೈ ಕಾಲುಗಳ ಮೂಲಕ ಪ್ರಯತ್ನ ಪಡಬೇಕಾಗಿಲ್ಲ. ಅವನ ಜ್ಞಾನದ ಮೂಲಕ ಆ ಎಲ್ಲ ಕೆಲಸಗಳನ್ನು ಮಾಡಬಲ್ಲ. ಯಾಕೆಂದ್ರೆ ಅವನ ಜ್ಞಾನವೇ ಕೈಕಾಲು, ಕೈಕಾಲುಗಳೇ ಜ್ಞಾನ. ಅವನ ಬಲವೇ ಆನಂದ, ಬಲವೇ ಕೈಕಾಲು. ಹೀಗೆ ಭಗವಂತನ ಪ್ರತಿಯೊಂದು ಅಂಗಾಂಗಗಳು, ಪ್ರತಿಯೊಂದು ಗುಣಗಳು, ಪ್ರತಿಯೊಂದು ಕ್ರಿಯೆಗಳು ಸವಿಶೇಷ ಭಿನ್ನ ಆದ್ರಿಂದ ಈ ಎಲ್ಲಾ ಹೇಳಿಕೆಗಳು ಕೂಡ ಭಗವಂತನಲ್ಲಿ ಒಪ್ಪುತ್ತವೆ. ಅದಕ್ಕಾಗಿ ಅವನನ್ನ ಜ್ಞಾನಾನಂದ, ಜ್ಞಾನರೂಪವಾದ ಆನಂದವುಳ್ಳವನು, ಜ್ಞಾನರೂಪವಾದ ಬಲವುಳ್ಳವನು, ಜ್ಞಾನರೂಪವಾದ ವೀರ್ಯ ಇದ್ದವನು ಅಂತ ವರ್ಣನೆ ಮಾಡುವುದು. ನಮಗೆ ಜ್ಞಾನ ಇದ್ರೂ ಕೂಡ ಬಲ ಇಲ್ಲದೆ ಹೋದ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಬಲ ಇದೆ, ದುಡ್ಡಿನ ಬಲ ಇದೆ, ತೋಳು ಬಲ ಇದೆ, ಅದಕ್ಕೆ ಬೇಕಾದ ನೈಪುಣ್ಯವೇ ಇಲ್ಲದೆ ಹೋದ್ರೆ ಅವಾಗಲೂ ಕೆಲಸ ಆಗೋದಿಲ್ಲ. ಭಗವಂತನ ಹಾಗಲ್ಲ. ಜ್ಞಾನ ಇದೆ ಅಂದ್ರೆ ಬಲ ಇದೆ ಅಂತಾನೆ ಅರ್ಥ, ಅವನ ಅಂಗಾಂಗಗಳಲ್ಲಿ ಆ ಶಕ್ತಿ ಇದೆ ಅಂತಾನೆ ಅರ್ಥ. ಅದರಿಂದ ಕೆಲಸ ಅನಾಯಾಸವಾಗಿ ಹಾಗೇ ಆಗ್ತದೆ. ಇದು ಭಗವಂತನ ಎಲ್ಲಾ ಗುಣಗಳು ಅಭಿನ್ನ, ಅವು ಸವಿಶೇಷ ಭಿನ್ನ ಅನ್ನೋದ್ರ ತಾತ್ಪರ್ಯ ಇದೆ. ಸವಿಶೇಷ ಭೇದದ ಬಗ್ಗೆ ಮುಂದಿನ ಕೆಲವು ಭಾಗಗಳಲ್ಲೂ ಕೂಡ ನೋಡೋಣ. ವಿಶೇಷವನ್ನು ನಾನು ಹೇಗೆ ಅನುಸಂಧಾನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಮುಂದಿನ ಕೆಲವು ಭಾಗಗಳಲ್ಲೂ ಕೂಡ ನಾನು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತೇನೆ. ಅದರ ಶ್ರವಣವನ್ನು ಕೂಡ ನೀವು ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸ್ಬೇಕು. ಶಾಸ್ತ್ರವನ್ನು ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಮುಂದಿನ ಭಾಗಗಳಲ್ಲಿ ಹೇಳುವನಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಮಕರ ಸಂಕ್ರಮಣ ಪರ್ವಕಾಲದಲ್ಲಿ ನಾವು ಮಾಡಿದ ಈ ಶ್ರವಣದಿಂದ ಸೂರ್ಯನ ಅಂತರ್ಯಾಮಿಯಾದಂತಹ ಆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಕಾಲಶಬ್ದ ವಾಚ್ಯನಾದ ಭಗವಂತ. ಕಾಲ ಎಂಬ ಹೆಸರು ಪರಮಾತ್ಮನಿಗೆ, ಪ್ರಕೃತಿಗೆ, ಮುಖ್ಯ ಪ್ರಾಣನಿಗೆ, ವಾಯುದೇವ, ಗರುಡ, ಶೇಷ, ರುದ್ರ, ಸೂರ್ಯ, ಯಮ ಎಲ್ರಿಗೂ ಸಲ್ಲುತ್ತದೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅದನ್ನೇ ಇವತ್ತು ಆರಂಭದಲ್ಲಿ ಮಂಗಳಾಚರಣ ರೂಪದಲ್ಲಿ ನಾನು ಹೇಳಿದೆ. ಹೀಗೆ ಪರಕಾಲ ಅಂತ ಕರೆಸ್ಕೊಂಡಿರುವ ಆ ಭಗವಂತನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ, ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.